ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಪ್ರಭಾಸ್ ಅವರ ರಾಜಾ ಸಾಬ್ ಸಿನಿಮಾ ನೋಡ್ಕೊಂಬಂದೆ. ಹೇಗೆ ಅನ್ನಿಸ್ತು, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಆಫ್ಟರ್ ಬಾಹುಬಲಿ ಆದಮೇಲೆ ಪ್ರಭಾಸ್ ಅವ್ರಿಗೆ ಯಾವುದೇ ರೀತಿಯಾದಂಥ ಹಿಟ್ ಸಿನಿಮಾಗಳು ಸಿಗಲಿಲ್ಲ. ಆದಿಪುರುಷ ಆಗಿರ್ಬೋದು ಮತ್ತು ಸಲಾರ್ ಆಗಿರ್ಬೋದು. ಸೊ ಇವೆಲ್ಲ ಒಂದು ರೇಂಜಿಗೆ ಹಿಟ್ ಆಯಿತು. ಸೊ ಬಾಹುಬಲಿ ಬಂದ ಹಾಗೇ ಯಾವ ಸಿನಿಮಾ ಅವ್ರ ಕೆರಿಯರ್ಲಿ ಮತ್ತೆ ಬರಲಿಲ್ಲ. ಸೊ ಇದನ್ನು ಅರ್ಥಂತ ಅವರೂ ಕೂಡ ಈಗ ರೆಗ್ಯುಲರ್ ಪ್ಯಾಟ್ರನ್ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಕಡೆಯಿಂದ ಗುಡ್ ಮೂವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವೇನು ಪ್ರಭಾಸ್ ಅವರನ್ನು ಒಂದು ವಿಂಟೇಜ್, ಒಂದು ಕಾಲೇಜ್ ಬಾಯ್ ಆಗಿ ಹಳೆಯ ಒಂದು ಸಿನಿಮಾಗಳಲ್ಲಿ ನೋಡ್ತಾ ಇದ್ದಿ, ಆ ಒಂದು ವೈಬ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಸಿನಿಮಾದ ಕತೆ ತುಂಬಾ ಸಿಂಪಲ್ಲು. ಏನಂತಂದರೆ ಸಸ್ಪೆನ್ಸ್, ಹಾರರ್, ಥ್ರಿಲ್ಲರು. ಸೊ ಈ ರೀತಿ ಜಾನರ್ ಸಿನಿಮಾಗಳು ಕೂಡ ಬಂದಿದ್ದಾವೆ, ಬಂದಿಲ್ಲ ಅಂತ ನಾನು ಹೇಳೋದು, ತುಂಬ ಬಂದಿದ್ದಾವೆ. ಬಟ್ ಈ ಸಿನಿಮಾದಲ್ಲಿ ಮೇನಾಗಿ ಹೇಳಬೇಕು ಅಂದರೆ ಕಾಮಿಡಿಯನ್ನು ತುಂಬ ಒಂದು ತೊಗೊಂಡೋಗಿರುವಂಥದ್ದು. ಇನ್ ಕೇಸ್ ಏನಾದರೂ ಕಾಮಿಡಿ ಇಲ್ಲದೆ ತುಂಬ ಸೀರಿಯಸ್ ಆಗಿ ಹಾರರ್ ತೊಗೊಂಡೋಗಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಬೋರ್ ಹೊಡೆದಿರೋದು. ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಅಂತ ಅನಿಸುತ್ತೆ, ಬೋರ್ ಅಂತ ಅನಿಸುತ್ತೆ. ಬಟ್ ಸೆಕೆಂಡ್ ಹಾಫಿಂದ ಸ್ವಲ್ಪ ಸಿನಿಮಾ ನೋಡ್ಬೋದಪ್ಪ ಅಂತ ಅನಿಸುತ್ತೆ. ಫೈನಲಿ ಹೇಳೋದೇನು ಅಂತಂದರೆ ಲೈಕ್ ಕಾಮಿಡಿ ಹಾರರು ಅಂತ ಬಂದಾಗ, ಸೊ ಎರಡೂ ಮಿಕ್ಸ್ ಆದಾಗ ಸೊ ಅಷ್ಟೊಂದು ಥಿಯೇಟ್ರಲ್ಲಿ ಸ್ವಲ್ಪ ಭಯ ಅನ್ನೋದು ಅಷ್ಟು ಬರಲ್ಲ. ಯಾಕೆಂದರೆ ನಾನು ಹೇಳಿದಾಗೆ ಸೀರಿಯಸ್ ಆಗಿ ಕಾಮಿಡಿನ ಸೀರಿಯಸ್ ಅಂದರೆ ತುಂಬ ಸೀರಿಯಸ್ ಆಗಿ ತೊಗೊಂಡು ಹೋಗ್ತಾಯಿದ್ರು ಹಾರರ್ ಸಿನಿಮಾನ ಅಂತ. ಸೊ ಭಯ ಇರುತ್ತೆ ಸಿನಿಮಾ ಎಂಡ್ ತನಕನೂ. ಬಟ್ ಕಾಮಿಡಿ ಇರೋದ್ರಿಂದ ಅಲ್ಲಲ್ಲಿ ಭಯ ಅನ್ನೋದಷ್ಟು ಅನಿಸ್ಲಿಲ್ಲ. ಬಟ್ ಒನ್ ಟೈಮ್ ವಾಚಬಲ್ ಮೂವಿ ಅಂತ ನನಗನ್ನಿಸ್ತು ಫೈನಲಿ. ಅವರ ಒಂದು ಹಳೆಯ ಸಿನಿಮಾ ಪ್ಯಾಟ್ರನ್ಸ್ಗಳು ಹೇಳಿದ್ನಲ್ಲ, ಆದಿಪುರುಷ ಆಗಿರ್ಬೋದು, ಸಲಾರು ಮತ್ತು ಬಾಹುಬಲಿ. ಸೊ ಈ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಪ್ರಭಾಸ್ ಅವ್ರನ್ನ ನಾವು ಬಂದು ಥಿಯೇಟ್ರಲ್ಲಿ ನೋಡ್ತೀವಿ ಅಂತಂದರೆ ಸೊ ಎಲ್ರಿಗೂ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಸೊ ಕೆಲವೊಬ್ಬರು ಆಡಿಯನ್ಸ್ಗಳಿಗೆ ಆ ರೀತಿ ಡಿಸಪಾಯಿಂಟ್ಸ್ಗಳು ಆಗಿದೆ. ಬಟ್ ಓವರಾಲ್ ಆಗಿ ವಿಂಟೇಜಲ್ಲಿ ಹಳೆಯ ಒಂದು ಪ್ರಭಾಸ್ ಅವರನ್ನು ಈ ಸಿನಿಮಾದಲ್ಲಿ ನೋಡಬೇಕು ಅನ್ನುವಂಥದ್ದನ್ನು ನೋಡೋದಿತ್ತು ಅಂದರೆ ಸಿನಿಮಾ ಖಂಡಿತವಾಗ್ಲೂ ಬೋರ್ ಅನಿಸಲ್ಲ. ಸೊ ಫ್ಯಾನ್ ಮೇಡ್ ಸಿನಿಮಾ ಅಂತಲೂ ಹೇಳ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಒಂದು ಕಾಮಿಡಿ ಹಾರರ್ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು. ಒನ್ ಟೈಮ್ ವಾಚಬಲ್ ಸಿನಿಮಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ಸಿನಿಮಾ ಸ್ಟಾರ್ಟಿಂದ ಹಿಡಿದು ಎಂಡ್ ತನಕ 3 ಅವರ್ ಇದೆ. ಸೊ ನಾನು ಆಗಲೇ ಹೇಳಿದಾಗೇ ಫಸ್ಟ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಅನಿಸುತ್ತೆ, ಅದು ಬಿಟ್ಟರೆ ಸೆಕೆಂಡ್ ಹಾಫು ಸೊ ಒಂದು ಕ್ಯೂರಿಯಾಸಿಟಿ ಮತ್ತು ಒಂದು ಕಾಮಿಡಿಯಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಫೈನಲ್ ಆಗಿ ಸಿನಿಮಾ ಎಂಡ್ ತನಕ ಒಂದು ಟ್ವಿಸ್ಟ್ ಇರುತ್ತೆ. ಸಿನಿಮಾ ಎಂಡ್ ಆದಮೇಲೆ ಒಂದು ಟ್ವಿಸ್ಟ್ ಇದೆ, ಅದು ಏನನ್ನೋದನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿ. ಸೊ ಇದೇನೋ ಪಾರ್ಟ್ 2 ಕೂಡ ಮಾಡ್ತಾ ಇದ್ದಾರಂತೆ. ಸೊ ಪಾರ್ಟ್ 2 ಕೂಡ ಬರುತ್ತಂತೆ. ಆ್ಯಂಡ್ ಓವರಾಲ್ ಆಗಿ ಹೇಳೋದು ಇಷ್ಟ. ಸೊ ಒಂದು ಯಾವುದೇ ಒಂದು ಸಿನಿಮಾ, ಒಬ್ಬ ದೊಡ್ಡ ಒಂದು ಸಿನಿಮಾ ಕೊಟ್ಟಾಗ ಒಬ್ಬ ನಟ, ಸೊ ಮತ್ತೆ ಅವರು ಈ ರೀತಿ ನಾರ್ಮಲ್ ಜನರಿಗೆ ಬಂದಾಗ ಕೆಲವೊಂದು ಕಡೆ ಎಲ್ಲ ಆಡಿಯನ್ಸ್ಗಳು ಡಿಸಪಾಯಿಂಟ್ ಆಗುತ್ತೆ. ಸೊ ಈ ಸಿನಿಮಾ ಕೂಡ ತುಂಬ ಆಡಿಯನ್ಸ್ಗಳಿಗೆ, ಪ್ರಭಾಸ್ ಅವ್ರ ಫ್ಯಾನ್ಸ್ ಬಿಟ್ಟು ಹೊರಗಡೆ ಸಿನಿ ಆಡಿಯನ್ಸ್ಗಳಿಗೆ ಸ್ವಲ್ಪ ಬೇಜಾರಾಗುತ್ತೆ, ಏನು ಈ ರೀತಿ ಸಿನಿಮಾ ಮಾಡಿಬಿಟ್ರಲ್ಲ ಅಂತ. ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅವರು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಒಳ್ಳೆಯದೋ ಕೆಟ್ಟದೋ. ಬಟ್ ಸಿನಿಮಾ ಅವ್ರಿಗೆ ಚೇಂಜ್ ಓವರ್ ಬೇಕಾಗಿತ್ತು. ಸೊ ಅವರು ಚೇಂಜ್ ಓವರನ್ನು ಈ ಸಿನಿಮಾ ಮೂಲಕವಾಗಿ ತಂದಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಈ ರೀತಿ ಪ್ಯಾಟ್ರನ್ಸ್ಗಳ ಸಿನಿಮಾಗಳನ್ನ ಮತ್ತೆ ಪ್ರಭಾಸ್ ಅವರು ಕಂಟಿನ್ಯೂ ಮಾಡಿದ್ರೆ ಆಡಿಯನ್ಸ್ಗಳು ನೋಡ್ತಾರಾ ನೋಡಲ್ವಾ ಅನ್ನೋದೇ ಒಂದು ಪ್ರಶ್ನೆ. ಆ್ಯಂಡ್ ನೀವೇನಾದರೂ ನೋಡಿದರೆ ಈ ಸಿನಿಮಾಗೆ ನಿಮಗೇನಾದರೂ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.